ನಮಸ್ಕಾರ. ನಾನು ರಶ್ಮಿ ಕೆ ವಿಶ್ವನಾಥ್. ಇಂದಿನ ಲೇಖನದ ಶೀರ್ಷಿಕೆ ಅನಿಸಿದ್ದೆಲ್ಲವನ್ನು ಮಾಡುವಂತಿದ್ದರೆ. ಹೌದಲ್ಲ, ಅನಿಸಿದ್ದೆಲ್ಲವನ್ನು ಹೇಳುವಂತಿದ್ದರೆ ಅಥವಾ ಮಾಡುವಂತಿದ್ದರೆ ಎಷ್ಟು ಚೆಂದ ಇರ್ತಿತ್ತು. ಇದು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಬಾರಿ ಬಂದು ಹೋಗುವ ಆಸೆಯೇ. ಮನಸ್ಸಿಗೆ ಬಂದ ಮಾತು ಬಾಯಿಗೆ ಬಂದು ಬಿಡಬೇಕು. ಬಾಯಿಗೆ ಬಂದ ಮಾತು ತಲುಪಬೇಕಾದವರ ಕಿವಿಗೆ ತಲುಪುತ್ತದೆಯೋ ಇಲ್ಲವೋ, ಒಟ್ಟಿನಲ್ಲಿ ಅಂದುಕೊಂಡವರ ಮನಸ್ಸು ನಿರಾಳವಾಗುತ್ತದೆ. ಈ ಹುಡುಗನಿಗೆ ಕಾಸ್ಟ್ಲಿ ಬೈಕ್ ಸಿಕ್ಕಿಬಿಡಬೇಕು, ಆ ಹುಡುಗಿಗೆ ಆ್ಯಪಲ್ ಐಫೋನ್ ಕೊಡಿಸಿಬಿಡಬೇಕು, ಕಳ್ಳನಿಗೆ ಕದಿಯಬೇಕು, ಕೊಲೆಗಾರನಿಗೆ ಕೊಲೆ ಮಾಡಬೇಕು. ಪರಪತ್ನಿ ಪರಪತಿ ಆಗಿದ್ದರೂ ಸಹ ಅವರಿಬ್ಬರೂ ಒಂದಾಗಿ ಬಿಡಬೇಕು. ಇವನಿಗೆ ಲಾಟರಿ ಹೊಡೆದು ಆಗರ್ಭ ಶ್ರೀಮಂತನಾಗಿ ಬಿಡಬೇಕು. ಇದಾವುದರ ಬಗ್ಗೆಯೂ ಇವಾಗ ನಾ ಹೇಳ ಹೊರಟಿಲ್ಲ. ನಿತ್ಯದ ಬದುಕಿನಲ್ಲಿ ಕಾಡುವ ಸಾದಾ ಸೀದಾ ಪುಟ್ಟ ವಿಷಯಗಳ ಬಗ್ಗೆಯಷ್ಟೇ ಬೆಳಕು ಚೆಲ್ಲುತ್ತಿದ್ದಾನೆ. ಅಂದು ಆ ಮಗುವಿನ ನಾಮಕರಣ ಇತ್ತಲ್ಲ, ಹಾಗಾಗಿ ಆ ಫಂಕ್ಷನ್ನಿಗೆ ಹೋಗಿದ್ದೆ. ಸಂಗೀತ ತನ್ನ ಸಂಗೀತ ಶುರು ಮಾಡಿದಳು. ಆ ತಾರ ಇದ್ದಾಳಲ್ಲ, ಅವಳು ಹಾಗೆ, ಅವಳು ಹೀಗೆ, ಅವಳನ್ನು ನಾನು ಜೀವನದಲ್ಲೇ ಮಾತಾಡ್ಸೋಲ್ಲ. ಹೀಗೆ ಮುಂದುವರೆದಿದ್ದವು ಆಪಾದನೆಗಳು. ಅವೆಲ್ಲವೂ ನಿಜವೇ, ಅದು ನನಗೂ ತಿಳಿದ ಸಂಗತಿಯೇ. ಹಾಗಾಗಿ ಸುಮ್ಮನೆ ಕೇಳುತ್ತಿದ್ದೆ. ಸ್ವಲ್ಪ ಹೊತ್ತಿನ ನಂತರ ಕಾರ್ಯಕ್ರಮಕ್ಕೆ ತಾರಾಳ ಆಗಮನವಾಯಿತು. ನನ್ನ ಪಕ್ಕದಲ್ಲಿ ಕುಳಿತಿದ್ದ ಸಂಗೀತ ತಾರ ಬಂದ ಕೂಡಲೇ ಅವಳೆಡೆಗೆ ಎದ್ದು ಹೋಗಿ ಬಾಯಿ ತುಂಬ ಮಾತನಾಡಿಸತೊಡಗಿದಳು. ನನಗೆ ಆಶ್ಚರ್ಯ. ಇಂಥ ಮಾನಗೆಟ್ಟವಕ್ಕೇನು ಹೇಳೋದು ಎಂದು ಮನಸ್ಸಿನಲ್ಲೇ ಅಂದುಕೊಂಡು ಸುಮ್ಮನಾದೆ. ಯಾಕಂದರೆ ಬಾಯಿ ಬಿಟ್ಟು ಹೇಳುವಂತಿಲ್ಲವಲ್ಲ. ಆ ಮಧುರ ಇದ್ದಾಳಲ್ಲ, ಅವಳಂಥ ಬುರ್ಡೆ ರಾಣಿ ಮತ್ತೊಬ್ಬರಿಲ್ಲ. ವರ್ಷಕ್ಕೊಂದು ಕೆಲಸ ಬಿಡ್ತಾಳೆ. ಅಲ್ಲಿ ಅದು ಸರಿಯಿಲ್ಲ, ಇಲ್ಲಿ ಇದು ಸರಿಯಿಲ್ಲ, ಅದಕ್ಕೆ ಕೆಲಸ ಬಿಟ್ಟು ಬಂದೆ ಅಂತಾಳೆ. ನಾನು ಸಹ ಅದೇ ಫೀಲ್ಡ್ನಲ್ಲಿದ್ದೀನಿ, ನನಗೂ ಸತ್ಯ ಗೊತ್ತಾಗುತ್ತೆ ಎನ್ನುವ ಭಯವೇ ಇಲ್ಲ. ಅದು ಅವಳು ಬಿಟ್ಟದ್ದಲ್ಲ, ಅವರು ತೆಗೆದದ್ದು ಎಂದು ತಿಳಿದಿದ್ದರೂ ಸಹ ನಾನು ಏನೂ ಹೇಳುವಂತಿಲ್ಲ. ಇನ್ನು ನೇಸರಳ ಬಾಸು ದೊಡ್ಡ ಸೈಕೋ. ಈ ಪದ ಬೇಕಾ? ಬೇಕು. ಯಾಕಂದರೆ ಈ ಪದವೇ ತುಂಬ ಚೆನ್ನಾಗಿ ಹೊಂದೋದು. ಹಾಗಾಗಿ ಈ ಪದವನ್ನು ವಿಧಿಯಿಲ್ಲದೆ ಬಳಸಲೇಬೇಕು. ತನಗಂತೂ ಮಕ್ಕಳಿಲ್ಲ, ಮರಿಯಿಲ್ಲ. ಅದಕ್ಕೆ ಉಳಿದವರನ್ನು ಆಫೀಸಿನಲ್ಲಿಯೇ ಕೂರಿಸಿಕೊಂಡು ಕೂರೋದಾ? ಒಂದಿನ ಚಂದ, 2 ದಿನ ಚಂದ. ದಿನವೂ ಕಚೇರಿ ಸಮಯ ಮುಗಿದ ಅರ್ಧ ಗಂಟೆಯ ನಂತರವೂ ಇರಿ ಎಂದರೆ ಏನು ಹೇಳೋದು? ತಾನು ಮಾತ್ರ ವಾರಗಟ್ಟಲೆ ಟ್ರಿಪ್ ಹೋಗುತ್ತಾ. ಆದರೆ ನೇಸರಳಿಗೆ ಒಂದು ದಿನ ತನ್ನ ರಜಾ ತಾನು ತೆಗೆದುಕೊಳ್ಳಲೂ ಬಿಡುವುದಿಲ್ಲ. ತಲೆ ಬಗ್ಗಿಸಿ ಉಳುವ ಎತ್ತಿಗೆ ಭಾರ ಹೆಚ್ಚು ಎಂಬಂತೆ ಯಾರು ಸುಮ್ಮನೆ ಕೆಲಸವನ್ನು ಮಾಡ್ತಲೇ ಇರ್ತಾರೋ ಅವರಿಗೆ ಮಾತ್ರ ಇವೆಲ್ಲ ಗೋಳು. ನಾ ಇರೋದೇ ಹೀಗೆ ಎನ್ನುವವರಿಗೆ ತಾನೇ ಹೆದರಿ ಸುಮ್ಮನಾಗುತ್ತಾರೆ. ಎಲ್ಲವನ್ನೂ ಮುಂದೆಯೇ ಹೇಳಿಬಿಡಬೇಕು. ನನಗೆ ಮಾತ್ರ ಯಾಕೆ ಹೀಗೆ ಮಾಡ್ತೀರಾ ಎಂದು ಕೇಳಿಬಿಡಬೇಕು ಎನಿಸುತ್ತದೆ. ಆದರೆ ಆಗೋಲ್ವಲ್ಲ. ಇನ್ನು ನಂದಿನಿ ಮನೆಯ ಪಕ್ಕದೊಂದು ನಾಯಿ ಬಾಳು. 2 ಮಕ್ಕಳು ಹಡೆದದ್ದೇ ದೊಡ್ಡ ಸಾಧನೆ. ಆ ಮಕ್ಕಳು ಎಷ್ಟು ಕಚ್ಚಾಡಿ ಕಿತ್ತಾಡಿಕೊಂಡರೂ ಅಮ್ಮ ಎನಿಸಿಕೊಂಡವಳಿಗೆ ಅದರ ಗೋಜೇ ಬೇಕಿಲ್ಲ. ತನ್ನ ಪಾಡಿಗೆ ತಾನು ಹಿಂದಿನ ಬೀದಿ ಮುಂದಿನ ಬೀದಿ ಜನರೊಂದಿಗೆ ಹರಟುವುದು, ಫೋನಿನೊಳಗೆ ಮುಳುಗಿರುವುದು, ಶಾಪಿಂಗ್ ಮಾಡುವುದು, ಬರೀ ಇದೇ ಕ್ಯಾಮೆ. ಒಮ್ಮೊಮ್ಮೆ ತುಂಬ ಕೋಪ ಬಂತು ಅಂದರೆ ಇಬ್ಬರಿಗೂ ಚೆನ್ನಾಗಿ ದನಕ್ಕೆ ಬಡಿದಂಗೆ ಬಡಿದು ಬಿಡುವುದು. ಅವು ಬೀದಿಯಲ್ಲಿ ಅಲ್ಲಿ ಇಲ್ಲಿ ಏನೋ ಆಟ ಆಡಿಕೊಂಡೋ ಕಚ್ಚಾಡಿಕೊಂಡೋ ಹೇಗೋ ಬೆಳೆದುಕೊಳ್ಳುತ್ತಿವೆ. ಹೀಗಿರುವ ಮಕ್ಕಳೇ ಮುಂದಿನ ದಿನಗಳಲ್ಲಿ ಹೆಚ್ಚು ಸಮಾಜಘಾತುಕರಾಗಿ ಬೆಳೆಯುವುದು ಎಂಬುದು ಉದಾಹರಣೆಗಳಿಂದ ಸಾಬೀತಾದ ವಿಷಯವೇ. ಆದರೆ ಹೆತ್ತವಳಿಗೆ ಅದರ ಗೊಡವೆಯೇ ಇಲ್ಲವಲ್ಲ. ಅಯ್ಯೋ, ಅದಕ್ಕೆಲ್ಲ ನಾ ತಲೆ ಕೆಡಿಸಿಕೊಳ್ಳೋಲ್ಲಪ್ಪ. ಅವನ್ನೇ ನೋಡ್ತಾ ಕೂತ್ಕೊಂಡ್ರೆ ನಾ ಎಂಜಾಯ್ ಮಾಡೋದು ಯಾವಾಗ ಅಂತಾಳೆ. ಆದರೆ ಯಾರಾದರೂ ನೆಂಟರು ಬಂದಾಗ, ಮಕ್ಕಳಿಂದ ಏನಾದರೂ ಕೆಲಸ ಮಾಡಿಸ್ಕೋಬೇಕು ಅಂದಾಗ
ಚಿನ್ನ ರನ್ನ ಅಂತಾಳೆ. ಮಹಾನ್ ಸ್ವಾರ್ಥಿ. ಇದೆಲ್ಲವನ್ನ ಅವಳ ಮುಂದೆಯೇ ನೇರವಾಗಿ ಹೇಳೋಕ್ಕಾಗಲ್ಲ. ಹೇಳಿದರೂ ಪ್ರಯೋಜನವೂ ಇಲ್ಲ. ಒಮ್ಮೆ ತಾರಿಣಿಯ ಲವ್ವರ್ ಕೇಳಿದ್ರಂತೆ, ನೀನಂದರೆ ನನಗೆ ತುಂಬ ಇಷ್ಟ, ನಿನಗೋಸ್ಕರ ಏನು ಮಾಡಬೇಕು ಹೇಳು, ಮಾಡ್ತೀನಿ ಅಂತ. ತಾರಿಣಿ ಹೇಳಿದ್ದಾಳೆ, ಸರಿ ಹಾಗಾದರೆ ನಾ ಹೇಳ್ತೀನಿ, ಅವರನ್ನೆಲ್ಲ ಶೂಟ್ ಮಾಡಿಕೊಂಡು ಬಂದು ಬಿಡು, ಇಲ್ಲಾಂದರೆ ಅಟ್ಲೀಸ್ಟ್ ನಾ ಹೇಳಿದ್ದನ್ನು ಅವರಿಗೆ ಹೇಳಿಕೊಂಡು ಬಂದು ಬಿಡು ಅಂತ. ಅವ ನಕ್ಕು ಹೇಳಿದ್ನಂತೆ, ಅಯ್ಯೋ ಪುಣ್ಯಾತ್ಕಿತ್ತಿ, ನಿನಗೂ ನನಗೂ ಸಂಬಂಧಪಟ್ಟಿದ್ದು ಮಾತ್ರ ಹೇಳು ಅಂತ. ನಮ್ಮ ಮುಂದಿರುವವರು ಹೇಳುತ್ತಿರುವ ಸುಳ್ಳುಗಳನ್ನು ಸಹಿಸಿಕೊಂಡು, ನಾವು ಹೇಳಬೇಕೆಂದುಕೊಂಡಿರುವುದನ್ನು ನುಂಗಿಕೊಂಡು, ಅವೆಲ್ಲವನ್ನೂ ಒಳಗೆ ಕುದಿಯಲು ಬಿಟ್ಟು, ಹೊರಗೆ ನಗುಮುಖದ ಪರದೆ ತೊಟ್ಟು, ಹೊರಗೊಂದು ಒಳಗೊಂದು ಮಾತನಾಡುತ್ತಾ ಸಾಗಿಬಿಡಬೇಕು. ಅವರು ಮಾಡಿದ ತಪ್ಪನ್ನು, ಮನಸ್ಸಿಗನಿಸಿದ್ದನ್ನು ನೇರವಾಗಿ ಹೇಳುತ್ತಾ ಹೋದರೆ ಒಂದೇ ಒಂದು ವ್ಯಕ್ತಿಯೂ ಕೂಡ ನಮಗಾಗಿ ಉಳಿಯುವುದಿಲ್ಲ. ಮನುಷ್ಯ ಸಂಘಜೀವಿ. ಅದೇ ಸಮಾಜದಲ್ಲೇ ಅವರೊಂದಿಗೆ ಬದುಕಬೇಕು. ಹಾಗಾಗಿ ಹೀಗಿರುವುದು ಅವರೂ ಹಾಗೇ ಇರುವ ಜನರಿಗೆ ಘಾಸಿಯಾಗದಿರದು. ಆದರೆ ಪ್ರಾಮಾಣಿಕವಾಗಿ ಬದುಕುವ ನೇರ ವ್ಯಕ್ತಿತ್ವದವರಿಗೆ ಯಮಹಿಂಸೆ. ಆದರೂ ಸಹಿಸಲೇಬೇಕು. ಯಾಕೆಂದರೆ ಅನಿಸಿದ್ದೆಲ್ಲವನ್ನು ಹೇಳುವುದಕ್ಕಾಗುವುದಿಲ್ಲವಲ್ಲ. ಥ್ಯಾಂಕ್ ಯು.